ಹಣ ಕೊಡೋದು ಸುಲಭ, ಆದ್ರೆ ಏನು ಗೊತ್ತಿಲ್ದವ್ರ ಹತ್ರ ಅವ್ರ ಕಷ್ಟ ಸುಖ ತಿಳ್ಕೊಂಡು ಅವ್ರನ್ನ ನಮ್ಮ ಫ್ಯಾಮಿಲಿ ತರ ನೋಡ್ಕೊಳೋದು ಬಾರಿ ಕಷ್ಟ ಕೊಡೋನು ಇರ್ತೈತೆ ಅಂತ ಒಂದ್ ಒಳ್ಳೆ ಕೆಲಸ ಮಾಡ್ತಾವ್ರೆ ನೆಲಮಂಗಲದ ಹತ್ರ ಇರುವ ಯೋಗೇಶ್ ಅನ್ನೋರು ಜನಶ್ರೀ ನಿರಾಶ್ರಿತರ ಆಶ್ರಮಕ್ಕೆ. ನಾನು ನನ್ನ ಫ್ರೆಂಡ್ಸ್ ಎಲ್ಲ ಕೂಡ ಬಂದಿದ್ರೆ ವಿಚಾರಕ್ಕೆ ಬರೋದಾದ್ರೆ ಇವರು ಹೊಸದಾಗಿ ಆಶ್ರಮ ಕೂಡ ಕಟ್ತಾವ್ರೆ. ಇವರೇ ಓನ್ ಆಗಿ 2 ಎಕರೆ ಜಮೀನ್ ಕೂಡ ತಗೊಂಡು ಅದು ಇವ್ರ ಹೆಸರಲ್ಲಿ ಬರ್ಕೊಂಡಿರ ಟೆಸ್ಟ್ ಹೆಸರಲ್ಲಿ ಕೂಡ ಬರ್ದು ಗುಟ್ಟಾಗಲೆಲ್ಲ ಕೂಡ ಇರೋದನ್ನ ಲೆವೆಲ್ ಕೂಡ ಮಾಡ್ತಾವ್ರೆ. ಇಷ್ಟೆಲ್ಲ ಮಾಡ್ಸಕ್ಕೆ ಇವಕ್ಕೆ ಕರೆಕ್ಟ್ ಆಗಿ 70 ಇಂದ 80 ಲಕ್ಷ ಗಂಟ ಕೂಡ ಖರ್ಚು ಕೂಡ ಬಂದೈತೆ. ನಾನ ಹೆಣ್ಣಂಗ್ ಕೇಳಿದ್ ಒಂದೇ, ಏನಣ್ಣ ಇಷ್ಟೆಲ್ಲ ರಿಸ್ಕ್ ಬೇಕಾ ಅಂತ ಕೇಳಿದ್ಕ ಜೀವನದಲ್ಲಿ ಹುಟ್ಟಿದ ಮೇಲೆ ಏನೋ ಒಂದು ಸಾಧನೆ ಮಾಡ್ಬೇಕು, ಅದಕ್ಕೋಸ್ಕರ ನಾನು ಈ ಕೆಲಸ ಕೂಡ ಮಾಡ್ತಾ ಇದೀನಿ ಅಂತ ಕೂಡ ಹೇಳಿದ್ರು. ಆಗ ನನ್ಕೊಂದು ಡೈಲಾಗ್ ಕೂಡ ನೆನಪಾಯ್ತು, ಅನ್ನ ಹಾಕಿದ ಮನೆ ಯಾವತ್ತೂ ಹಾಳಾಗಲ್ಲ, ಗೊಬ್ಬರ ಹಾಕಿದ ಹೊಲ ಯಾವತ್ತೂ ಕೂಡ ಕೆಡಲ್ಲ ಅಂತ ಈ ಜಾಗ ನೋಡಿದ್ಮೇಲೆ ನನಗೆ ಗೊತ್ತಾಯ್ತು. ನಿಮ್ಮೆಲ್ಲರೂ ಸಪೋರ್ಟ್ ಇಂದ ನೀವು ಮಾಡಿರೋ ಸಹಾಯದಿಂದ ಇಂತ ಕೆಲಸ ಕೂಡ ನಡೀತೈತೆ. ನನ್ನ ಕೈಲಾಗಿದ್ದು ನಾನು ಕೂಡ ಸಹಾಯ ಮಾಡಿದೀನಿ. ನೀವ್ ಯಾರಾದ್ರೂ ಸಹಾಯ ಮಾಡ್ಬೇಕಂದ್ರೆ ಡಿಸ್ಪ್ಲೇ ಮೇಲೆ ಸ್ಕ್ಯಾನರ್ ಮತ್ತೆ ನಂಬರ್ ಕೂಡ ಕೊಟ್ಟಿರ್ತೀನಿ. ನಿಮ್ ಕೈಲಾದಷ್ಟು ನೀವು ಕೂಡ ಸಹಾಯ ಮಾಡಿ. ಸಹಾಯ ಮಾಡಕ್ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ಈ ವಿಡಿಯೋನ ಆದಷ್ಟು ಜನಕ್ಕೆ ಶೇರ್ ಮಾಡಿ. ಅದೇ ತರ ಯೋಗೇಶ್ ಅನ್ನೋರು ಒಂದು ಮಾತು ಹೇಳ್ತಾರೆ, ಕೇಳಿಸ್ಕೊಳ್ಳಿ. ವಿನಿ ಅವರಿಗೆ ನನ್ನ ಕಡೆಯಿಂದ ಹೃದಯಪೂರ್ವಕವಾಗಿ ಧನ್ಯವಾದಗಳು. ರೈತರ ಬಗ್ಗೆ ಬ್ಲಾಗ್ ಮಾಡ್ತಾ ಇರ್ತಾರೆ, ಸಾಕಷ್ಟು ವಿಚಾರಗಳನ್ನ ತಿಳಿಸ್ತಾ ಇರ್ತಾರೆ. ಸೊ ಅವ್ರದ್ದು ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಪೇಜ್ನ ದಯವಿಟ್ಟು ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಇಂಥ ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತಕ್ಕಂಥ ವ್ಯಕ್ತಿಗಳಿಗೆ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ. ಎಲ್ರಿಗೂ ಒಳ್ಳೇದಾಗ್ಲಿ, ಶನೇಶ್ವರ ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ಸೊ ಮಚ್. ಧನ್ಯವಾದಾಗಲಿ. ಸೊ ಇವ್ರ ಪೇಜ್ನ ಫಾಲೋ ಮಾಡೋದನ್ನ ಮರಿಬೇಡಿ, ಯಾಕಂತ ಹೇಳಿದ್ರೆ ಇವರಿಂದ ಒಂದಷ್ಟು ಜನಕ್ಕೆ ಒಳ್ಳೇದಾಗುತ್ತೆ. ನಾಳೆಯಿಂದ ನನ್ನ ಫಾಲೋವರ್ಸ್ಗೆ ಹೆಲ್ಪ್ ಮಾಡ್ಬೇಕಂತ ಕೂಡ ಅನ್ಕೊಂಡಿದ್ದೀನಿ. ನನ್ನ ಪೇಜ್ನ ಇವಾಗಲೇ ಫಾಲೋ ಮಾಡ್ಕೊಂಡು ನಿಮ್ಮ ಕಷ್ಟನ ಕಮೆಂಟ್ ಬಾಕ್ಸ್ ತಿಳಿಸಿ. 100% ಹೆಲ್ಪ್ ಕೂಡ ಮಾಡ್ತೀನಿ. ಇವತ್ತಿನ ಕಥೆ ಇಷ್ಟು, ನಾಳೆ ಸಿಗ್ತೀನಿ ಫ್ರೆಂಡ್ಸ್.